ಕಡಿಮೆ ಮಕ್ಕಳಿರೋ ಶಾಲೆಗಳನ್ನು ಮುಚ್ಚೋದಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ. ಕನ್ನಡ ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಇದೇನಾ ಸರಿಯಾದ ಮಾರ್ಗ? ಸರ್ಕಾರದ ಈ ನಿಲುವಿನ ಬಗ್ಗೆ ಜನ ಏನಂತಾರೆ? ಈ ವರದಿ ನೋಡಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಕನ್ನಡ ಶಾಲೆಗಳಲ್ಲಿ 5ಕ್ಕಿಂತ ಕಡಿಮೆ ಮಕ್ಕಳಿದ್ರೆ ಅಂಥ ಶಾಲೆಗಳನ್ನು ಮುಚ್ಚುವ ಕುರಿತು ರಾಜ್ಯ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ. ಈ ಪ್ರಕಾರ ರಾಜ್ಯದಲ್ಲಿ ಒಟ್ಟು 2059 ಶಾಲೆಗಳನ್ನು ಮುಚ್ಚಬೇಕಾಗುತ್ತೆ. ಒಂದೆಡೆ ಆಂಗ್ಲ ಶಾಲೆಗಳ ಹಾವಳಿ ಹೆಚ್ಚುತ್ತಾ ಇದ್ರೆ ಮತ್ತೊಂದೆಡೆ ಕನ್ನಡ ಶಾಲೆಗಳು ಅಳಿವಿನಂಚಿಗೆ ಸೇರ್ತಿವೆ. ಈಗ 5ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿರೋ ಶಾಲೆಗಳನ್ನು ಮುಚ್ಚುವ ಪ್ರಸ್ತಾವನೆ ಕೂಡ ತಯಾರಾಗಿದೆ. ಈ ವಿಚಾರದ ಕುರಿತು ಪರ ವಿರೋಧದ ಮಾತುಗಳು ಕೇಳಿಬಂದಿವೆ. ಸರ್ಕಾರ ಮಾಡ್ತಿರೋದೇ ಸರಿ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಕಡೆನೂ ಕೊಡೋದಕ್ಕಾಗಲ್ಲ. 5 ಜನ 10 ಜನಕ್ಕೋಸ್ಕರ ಇಷ್ಟು ಟೀಚರ್ಸ್ ಕೊಡಬೇಕಾಗತ್ತೆ, ಬಿಲ್ಡಿಂಗ್ ಫೆಸಿಲಿಟೀಸ್ ಇರಬೇಕಾಗತ್ತೆ, ಅಲ್ಲಿನ ಮೇಂಟೆನೆನ್ಸ್ ಫೀಸು ಎಲ್ಲ ಇದು ಸರ್ಕಾರದ್ದು ದುಡ್ಡು ಖರ್ಚಾಗತ್ತೆ. 25 ಜನ 30 ಜನ 40 ಜನ ಮೇಲೆ ಇದ್ದರೆ ಅವರು ಮೇಂಟೈನ್ ಮಾಡ್ಬೋದು, ಏನೋ ವರ್ಕೌಟ್ ಆಗುತ್ತೆ ಅವ್ರಿಗೂ. ಇಲ್ಲ ಇದು ಕಮ್ಮಿ ಇದರಿಂದ ತೊಂದರೆ ಆಗ್ತದೆ, ಅವ್ರಿಗೆ ಕಷ್ಟ ಆಗುತ್ತೆ. ಅದರಿಂದ ಅವರು ಮಾಡೋದು ಒಳ್ಳೇದೇ ಅನ್ನಿಸ್ತದೆ ನನಗೆ. ಅವರು ಸ್ಕೂಲು ಮುಚ್ಚೋದು ಒಳ್ಳೇದೇ, ಅದು 5 ಜನ 10 ಜನದಿಂದ. ಅಲ್ಲಿ ಕಡಿಮೆ ಸ್ಟ್ರೆಂತ್ ಇರೋ ಶಾಲೆನೆಲ್ಲ ಶಿಫ್ಟ್ ಮಾಡಲೇಬೇಕು. ಯಾಕಂತಂದರೆ ಸ್ಟೂಡೆಂಟ್ಸ್ಗೆಲ್ಲ ಅಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಸಿಗಲ್ಲ. ಮತ್ತು ಕಡಿಮೆ ಸ್ಟ್ರೆಂತ್ ಇದೆ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಕನ್ನಡ ಮೀಡಿಯಮ್ ಅಂದರೆ ಚೀಪಾಗಿ ನೋಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಶಿಫ್ಟ್ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ. ಸರ್ಕಾರದ ಕ್ರಮ ಸೂಕ್ತವಲ್ಲ. ಇಲ್ಲ, ನಾನು ಕನ್ನಡ ಶಾಲೆಯನ್ನು ಮುಚ್ಚೋದನ್ನು ಅಪೋಸ್ ಮಾಡ್ತೀನಿ. ಯಾಕೆ ಅಂತಂತಂದರೆ, ಮೊದಲೇ ನಮ್ಮ ಕನ್ನಡದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಕನ್ನಡಕ್ಕೆ ಬೆಲೆ, ಅದರಲ್ಲೂ ನಮ್ಮ ರಾಜಧಾನಿಯಾದ ಬೆಂಗಳೂರಲ್ಲೇ ಬೆಲೆ ಇಲ್ಲ. ಈ ಥರ ನೀವು ಕನ್ನಡ ಶಾಲೆಯನ್ನು ಮುಚ್ಚಿಬಿಟ್ರೆ ಆವಾಗ ನೀವೇನು ಮಾಡ್ತಾ ಇದ್ದೀರಾ, ಪ್ರೈವೇಟ್ ಶಾಲೆಗಳಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಲೆಟ್ರ್ ಬರೀತಾಳೆ ಯಾರು ಅಂತೇಳಿ ಪೋಸ್ಟ್ ಆಫೀಸ್ನ ಮುಚ್ಚೋಕ್ಕಾಗೋದಿಲ್ಲ. ಹಾಗೆಯೇ ಶಿಕ್ಷಣ ಅನ್ನೋದು ಭಾಳ ಮುಖ್ಯವಾದಂಥದ್ದು. ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಿ ಸುಧಾರಣೆ ಮಾಡಬೇಕು. ಶಾಲೆಗಳಲ್ಲಿ ಮಕ್ಕಳು ಹೆಚ್ಚಿಗೆ ಬರೋ ಹಾಗೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಕಡೆ ಯೋಚನೆ ಮಾಡಬೇಕೆ ಸರ್ಕಾರ, ಹೊರತು ಮುಚ್ಚುವಂಥ ಯೋಚನೆನ ಮೊದಲು ಬಿಡಬೇಕು ಕೈ. ಹಳ್ಳಿಗಳಲ್ಲಿ ಹೋಗ್ಬಿಟ್ಟು ಆ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಮಕ್ಕಳನ್ನ ಹೆಚ್ಚು ಶಾಲೆಗೆ ಬರೋಕ್ಕೆ ಮಾಡತಃ ಯೋಜನೆಗಳನ್ನು ರೂಪಿಸ್ಕೋಬೇಕು ವಿನಃ ಶಾಲೆಗಳನ್ನು ಮುಚ್ಚಂತಹ ಯೋಜನೆಗಳನ್ನು ಮಾಡೋದು ನನಗೆ ಬಹುಶಃ ಇದು ಒಂದು ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ ಅನಿಸುತ್ತೆ. ಇಷ್ಟೆಲ್ಲ ವಾದ ಪ್ರತಿವಾದಗಳ ನಡುವೆ ವಿದ್ಯಾರ್ಥಿಗಳು ಮೂಕ ಪ್ರೇಕ್ಷಕರಂತಾಗಿದ್ದಾರೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಸರ್ಕಾರವೇ ಕನ್ನಡದ ಅಳಿವಿಗೆ ಹುನ್ನಾರ ಮಾಡ್ತಿರೋ ಹಾಗಿದೆ. ಕನ್ನಡ ಶಾಲೆಗಳನ್ನ ಅಭಿವೃದ್ಧಿಪಡಿಸುವ ಬದಲು ವಿದ್ಯಾರ್ಥಿಗಳು ಬರಲ್ಲ ಅನ್ನೋ ನೆಪವೊಡ್ಡಿ ಶಾಲೆಗಳಿಗೆ ಬೀಗ ಹಾಕೋದು ಯಾವ ದೃಷ್ಟಿಯಿಂದಲೂ ಸೂಕ್ತವಲ್ಲ. ಮಾರುತೇಶ್, ಹುಣಸನಹಳ್ಳಿ, ಸುವರ್ಣ.